ಇದೇನಿದು? ನೀವಿನ್ನೂ ಸಿದ್ಧ ಆಗಿಲ್ವಾ? ಸಿದ್ಧ ಆಗ್ಬೇಕಾ? ಯಾವುದಕ್ಕೆ? ಇದೇನ್ ಬಾಬಾ ಈಗ ಕೇಳ್ತಿದ್ದೀರಾ? ಇವತ್ತು ಮನೆಗೆ ಶಿವಲಿಂಗ ಬರ್ತಾ ಇದೆ, ಪೂಜೆಗೆಲ್ಲ ಸಿದ್ಧ ಆಗಿದೆ, ಅದಕ್ಕೆ ನಿಮ್ಮನ್ನು ಕರ್ಕೊಂಡ್ ಬಾ ಅಂತ ಕಳ್ಸಿದ್ರು. ಯಾವ ಶಿವಲಿಂಗ, ಯಾವ ಪೂಜೆ, ಏನ್ ಮಾತಾಡ್ತಿದ್ರಿ ನೀವೆಲ್ಲ? ದಯವಿಟ್ಟು ಹೊರಟೋಗಿ. ಭಾವ, ಏನಾಗ್ತಿದೆ ನಿಮ್ಗೆ? ಇನ್ನು ನಿಮ್ ಕೋಪ ಇಳ್ದಿಲ್ವಾ? ಇನ್ನೇನು ಶಿವಲಿಂಗ ಬರೋ ಹೊತ್ತಾಯ್ತು, ಪೂಜೆಗೆ ಬೇರೆ ಕೂತ್ಕೋಬೇಕು. ಬನ್ನಿ ಬನ್ನಿ, ಹೊತ್ತಾಗತ್ತೆ. ಕೈ ಬಿಡಿ ಹೇಮ. ಯಾವ ಪೂಜೆಗೂ ಬರಲ್ಲ, ಎಲ್ಗೂ ಬರಲ್ಲ. ವಿಷ್ಣು, ಅತಿ ಆಯ್ತು ನಿಂದು. ಏನ್ ಮಾತಾಡ್ತಾ ಇದ್ದೆ ಅಂತ ಗೊತ್ತಾ ನಿನ್ಗೆ? ನನಗೆಲ್ಲ ಗೊತ್ತಿದೆ. ಪೂಜೆಗೂ ಬರಲ್ಲ. ಹಾಗಂದ್ರೆ ಹೇಗೋ? ನೀನು ಈ ಮನೆಗೆ ಹಿರಿ ಮಗ, ಹೇಮಾನು ನೀನೇ ಪೂಜೆ ಕೂತ್ಕೋಬೇಕು. ಆಗ್ಲೇ ಈ ಮನೆಗೆ ಶ್ರೇಯಸ್. ದೇವ್ರ ವಿಚಾರದಲ್ಲಿ ಹುಡುಗಾಟ ಬೇಡ. ನೋಡು, ನಾನು ಹೇಳ್ತಾ ಇದ್ದೀನಿ, ಬಂದು ಪೂಜೆ ಕೂತ್ಕೋ. ನಾನು ಎಲ್ಗೂ ಬರಲ್ಲಮ್ಮ. ನೀನೇ ಅಲ್ಲ, ಆ ದೇವ್ರ ಕರೆದು ನಾನು ಬರಲ್ಲ. ಯಾಕೆ ಅಂದ್ರೆ ದೇವರೇ ಇಲ್ಲ, ದೇವರು ಅನ್ನೋದೇ ಸುಳ್ಳು. ಎಲ್ಲ ನಾಟಕ, ಮೋಸ, ಭ್ರಮೇಲೆ ಬದುಕೋದಕ್ಕೆ ನನಗೆ ಇಷ್ಟ ಇಲ್ಲಮ್ಮ. ಯಾವ ಪೂಜೆಗೂ ಬರೋದಿಲ್ಲ. ದಯವಿಟ್ಟು ನನ್ನ ಪಾಡ ನಾನು ಬಿಟ್ಬಿಟ್ಟು ನೀವು ಹೋಗಿ, ಹೊರಟೋಗಿಲ್ಲಿಂದ. ವಿಷ್ಣು, ಹೋಗ್ಬಿಡಿ, ಬಿಟ್ಬಿಡಿ ಅಂದ್ರೆ ಆಗೋದಿಲ್ಲ ವಿಷ್ಣು. ಮನೆಗೊಂದು ಸಂಸ್ಕಾರ ಅಂತಿರುತ್ತೆ, ಪದ್ಧತಿ ಸಂಪ್ರದಾಯನ ನಾವು ಬಿಡಕ್ಕಾಗಲ್ಲ. ನೋಡು, ದೇವ್ರ ವಿಚಾರದಲ್ಲಿ ಉಡಾಫೆ ಉದಾಸೀನ ಮಾಡಿದ್ರೆ ಒಳ್ಳೇದಾಗೋದಿಲ್ಲ, ಕಷ್ಟಪಡಬೇಕಾಗತ್ತೆ. ಈ ಉಚ್ಚಾಟ ಎಲ್ಲ ಬಿಡು, ನಡಿ ಸುಮ್ಮನೆ. ಯಾರು ಎಷ್ಟೇ ಹೇಳಿದ್ರು ನಾನು ಬರಲ್ಲ. ಅಷ್ಟಕ್ಕೂ ಈ ಮನೇಲಿ ನಾನು ಒಬ್ಬನೇ ಇರೋದು. ಯಾರು ಬೇಕಾದ್ರೂ ಪೂಜೆ ಮಾಡ್ಬೋದಲ್ಲ? ಅಥವಾ ಆ ದೇವರು ನಾನೇ ಪೂಜೆ ಮಾಡ್ಬೇಕು ಅಂದ್ರೆ ಹಠ ಇಟ್ಕೊಂಡು ಕೂತಿದ್ದಾನ? ಏನಿಲ್ಲ ತಾನೇ. ಹೋಗಿ ಹೋಗಿ ಹೋಗಿ. ಬನ್ರಿ, ಎಲ್ಲದಕ್ಕೂ ಋಣ ಬೇಕು, ಯೋಗ ಬೇಕು. ಈ ಮನೇಲಿ ನಾನಿರೋವರೆಗೂ ನಾನು ಹೇಳ್ದಾಗೆ ನಡಿಬೇಕು. ಮನೆಗೆ ಬಂದಿರೋ ಈಶ್ವರನಿಗೆ ಪೂಜೆಯಲ್ಲಿ ಯಾವುದೇ ರೀತಿ ಕಮ್ಮಿ ಆಗಬಾರ್ದು. ಬನ್ನಿ. ಈ ಭೈರವನನ್ನೇ ನಿಂದಿಸಿ ಅನುಮಾನಿಸುವಷ್ಟು ಬೆಳೆದಿದ್ಯಾ ನೀನು? ನಾನೇನು ಅಂತ ನಿಂಗೆ ತೋರಿಸ್ತೀನಿ. ಬಾಬಾ, ನಾನೆಲ್ಲದಕ್ಕೂ ಸಿದ್ಧವಾಗೇ ಬಂದಿದ್ದೀನಿ. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀನು ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ರು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೆ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನ ಇಟ್ಕೊಂಡಿದ್ಲು ಕಣೆ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ.
ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬತ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ನ ಜೊತೆಗೆ ಮಾತಾಡ್ದವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್